ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೆ, ಟೈಮ್ ನೋಡ್ತಾ ಇರ್ಬೋದು 7:50. ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ. ಹಾಗಿವತ್ತು ಪ್ರೇಮಿಗಳ ದಿನ. ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವರಿಗೆಲ್ಲ ಪ್ರೇಮಿಗಳ ದಿನದ ಶುಭಾಶಯಗಳು. ಓಕೆ, ಹಾಗೆ ನಾನು ಬೆಡ್ಶೀಟೆಲ್ಲ ಎತ್ತಾಕೋಣ, ಮಡ್ಚಿಡೋಣ ಅಂತೇಳಿ ಬಂದೆ. ಹಾಗೆ ನೋಡಿ, ನಮ್ಮ ಗುಮ್ಮಿ ಮರದಲ್ಲಿ ಕೂತಿದ್ದಾಳೆ. ನಾನು ಇಲ್ಲಿ ಕೂತ್ಕೊಂಡು ಗುಮ್ಮು ಗುಮ್ಮು ಅಂತ ಕರೆಯೋದು. ಹಿಂಗೆ ಇಟ್ಕೊಂಡ್ರೆ ಕಾಣಿಸಲ್ಲ. ಕಾಣಿಸ್ತಿದ್ಯಾ? ಬಾಲ ಎಲ್ಲ ಕಾಣಿಸ್ತಿದೆ. ಗುಮ್ಮ ನೋಡಿ, ನೋಡ್ತಿದ್ದಾಳೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಅಲ್ಲಿ ಕೂತ್ಕೊಂಡು ಹಳಿಲು ಹಿಡಿಯೋಕ್ಕೆ ಹೋಗಿರೋದು ಮರದಲ್ಲಿ. ಐ ಗುಮ್ಮ ಗುಮ್ಮ, ಐ ಗುಮ್ಮೆ. ಮೇಲೆ ಹತ್ಬಿಟ್ಲು. ಝೂಮ್ ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಬರೋದೇ ಇಲ್ಲ. ಎಲ್ಲಾಯ್ತು, ಇಲ್ಲಿ ಬಂದಿದ್ದಾಳೆ. ಇಲ್ಲಿ ಕಾಣಿಸಲ್ಲ ನಿಮಗೆ. ಐ ಗುಮ ಗುಮು. ಇಲ್ಲಿದೆ, ಈ ಕಡೆ ಇದೆ, ಕಾಣಿಸಲ್ಲ. ಅಲ್ಲ ತುಡಿದೆ. ಮರದ ಎಲೆಗಳು ನೋಡಿ ಫುಲ್ಲು ಹಿಂಗೆ ಕಾಣಿಸ್ತಾ ಇದೆ. ಈ ಕಲರ್ ಇದ್ರೆ ಚೆನ್ನಾಗಿರುತ್ತೆ. ನೋಡ್ತಿದ್ದಾಳೆ, ಆದರೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಗಮ ಈ ಸೈಡ್ ಇರೋದು. ಓಕೆ, ಕೌಶಿ ಹಾಗೆ ಫ್ರೀಯಾಗಿ ಕೂತ್ಕೊಂಡಿದ್ದ, ಹಾಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದ. ಅದಕ್ಕೆ ನಾನು ಹ್ಯಾಂಡ್ ವಾಶ್ದು ಲಿಕ್ವಿಡ್ ಇದೆಯಲ್ಲ, ಅದೇನಾಗಿದೆ ಅಂದರೆ ಖಾಲಿ ಆಗಿಬಿಟ್ಟಿದೆ. 1 ತಿಂಗಳಿಗೆ ಒಂದು ಹ್ಯಾಂಡ್ ವಾಶ್ ಲಿಕ್ವಿಡ್ ಬೇಕು, ಕಿಚನ್ಗೊಂದು ಬೇಕು, ಮತ್ತು ಟಾಯ್ಲೆಟ್ ಹತ್ರ ಒಂದು ಬೇಕು, 2 ಬೇಕು. ಅದಕ್ಕೆ ನಾನು ಶ್ಯಾಂಪೂನ ಕಿಚನ್ಗೆ ನಾನು ಶ್ಯಾಂಪು ಹಾಕಿ ಇಟ್ಕೊಳ್ತೀನಿ. ಸುಮ್ಮನೆ ಅದಕ್ಕೆ ಯಾರು ದುಡ್ಡನ್ನ ಖರ್ಚು ಮಾಡ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಕೌಶಿಗೆ ಒಂದಷ್ಟು ಕ್ಲಿನಿಕ್ ಪ್ಲಸ್ಸು ಅದನ್ನು ಶ್ಯಾಂಪೂನ ಕೊಟ್ಬಿಟ್ಟು ಇಲ್ಲಿ ಅವನಿಗೆ ಹೇಳ್ತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಅಲ್ಲಿಗೆ ತುಂಬಿಸು, ಆಮೇಲೆ ನಾನು ನೀರು ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಅದು ಮಾಡ್ತಾ ಇದ್ದಾನೆ. ಹಾಗೆ ಇದು ಬೇಕು, ಗೊತ್ತಿದೆಯಲ್ಲ ನಿಮಗೆ, ನಾಮಿ ಹೆಣ್ಣು ಬೇಕು. ಇದು ಪಾಪ ನಾನು ಹಾಕೋ ಒಂದು ಪೀಸಿಗೆ, ಅಂದರೆ 1 ಪೀಸ್ ಚಿಕನಿಗೆ ಇಡೀ ದಿನ ಕುತ್ಕೊಂಡಿರುತ್ತೆ ಈಗ ಮ್ಯಾಟ್ ಮೇಲೆ. ಮತ್ತು ನಾನು ಎಲ್ಲೇ ಹೋದ್ರೂ ಹಾಕ್ತಾಳೆ ಅನ್ನೋ, ಡೈಲಿ ಹಾಕ್ತೀನಲ್ವಾ. ಅಂದರೆ ಬೇರೆ ಬೇಕಿದ್ರೂ ನಮ್ಮದು ಮೆಡ್ಡ ಬೇಕಿತ್ತಲ್ಲ, ಅದಿದ್ದಾಗಲೂ ಹಾಕ್ತಾಯಿದ್ದೆ. ಅದಿಲ್ವಲ್ಲ ಈಗ, ಅದ್ರ ಬದಲು ಇದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಏನು ಮಾಡುತ್ತೆ ಅಂದರೆ ಬೆಳಿಗ್ಗೆನೇ ಬಂದ್ಬಿಟ್ಟು ಮ್ಯಾಟ್ ಮೇಲೆ ಮಲ್ಕೊಂಡಿರುತ್ತೆ. ಒಂದೊಂದು ಸರಿ ಕಿರ್ಚೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಒಂದೊಂದು ಸರಿ ಏನು ಮಾಡುತ್ತೆ ಅಂದರೆ ಸುಮ್ಮನೆ ಹಾಗೇ ಮಲ್ಕೊಂಡಿರುತ್ತೆ. ಹೊಟ್ಟೆ ಏನಾದರೂ ಅದಕ್ಕೆ ಫುಲ್ಲಾಗಿದೆ, ಹೊಟ್ಟೆ ಹಸಿತಾ ಇಲ್ಲ ಅಂದರೆ ಬರಲ್ಲ, ಮನೆಗೇ ಬರಲ್ಲ. ಅದು ಏನಾದರೂ ಹೊಟ್ಟೆ ಹಸಿಯೋದು ಆ ಥರದ್ದು ಆದರೆ ಮಾತ್ರ ಮನೆಗೆ ಬರುವಂಥದ್ದು. ಆದರೆ ಯಾರ ಮನೆ ಬೇಕು ಅದು ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಡೈಲಿ ಬರುತ್ತೆ, ಆಟ ಆಡುತ್ತೆ ಬೆಕ್ಕುಗಳ ಜೊತೆ ಅಷ್ಟೇ. ನನಗೆ ಅದು ಏನಕ್ಕೆ ಇಷ್ಟ ಆಗೋದು ಅಂದರೆ ಸುಮ್ಮನೆ ಮಲ್ಕೊಂಡಿರುತ್ತೆ. ಹಾಗೆ ನಾನು ಹಾಕುವ 1 ಪೀಸ್ ಚಿಕನಿಗೆ ಇಡೀ ದಿನ ವೆಯ್ಟ್ ಮಾಡ್ತಾ ಇರುತ್ತೆ. ನಾನೇನಾದರೂ ಬೆಳಿಗ್ಗೆನೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸಂಜೆ ತನಕ ಮತ್ತೆ ಬಂದು ಮಲ್ಕೊಳ್ಳುತ್ತೆ. ಅದಕ್ಕೆ ನಾನು ನೈಟ್ ಟೈಮು ಚಿಕನ್ ಹಾಕುವಂಥದ್ದು. ಅಕಸ್ಮಾತ್ ಪಾಪ ಅಂತ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ಆ ಟೈಮಲ್ಲಿ ಮಾತ್ರ 1/4 ಪೀಸ್ನ ತೊಗೊಂಡು 2 ಭಾಗ ಮಾಡಿ, ನಮ್ಮದು ನಾಮ ಬೇಕಿದೆಯಲ್ಲ ಅದಕ್ಕೊಂದು ಪೀಸ್, ಇದಕ್ಕೊಂದು ಪೀಸ್, ಆ ಥರ ಮಾಡ್ತಾಯಿರ್ತೀನಿ. ಅಂದರೆ ಇಡೀ ದಿನ ಆ ಥರ 1 ಪೀಸಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿರುತ್ತೆ. ಒಂದೊಂದ್ಸರಿ ನನಗೆ ಬೇಜಾರಾಗ್ಬಿಡುತ್ತೆ, ಪಾಪ ಅನಿಸ್ಬಿಟ್ಟು ಆ ಥರ ಕಟ್ ಮಾಡಿ ಹಾಕ್ತೀನಿ. ಮತ್ತು ನೈಟು 1 ಪೀಸ್ ಹಾಕ್ತೀನಿ, ಆ ಥರ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದು ಮಧ್ಯಾಹ್ನಕ್ಕೆ ಬೀನ್ಸ್ ಪಲ್ಯ ಮಾಡೋಣ ಅಂಥೇಳಿ ಬೀನ್ಸನ್ನು ಬೇಯಿಸ್ಬಿಟ್ಟು ಅದನ್ನು ಪಲ್ಯ ಮಾಡೋಕ್ಕೆ ಅಂಥೇಳಿ ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು, ನೀರು, ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಬೇಯೋಕ್ಕೆ 1 ವಿಷಲ್ ಆದರೆ ಸಾಕು. ಬೇಕು ಅಂದರೆ ಹಾಗೆ ಕೂಡ ಒಗ್ಗರಣೆ ಮಾಡ್ಬೋದು, ಇಲ್ಲಾಂದರೆ ನಾನು ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡೋಣ ಅಂತ ಬೇಯಕ್ಕಿಟ್ಟಿರುವಂಥದ್ದು.
ಹಾಗೆ ಇದು ಬಂದು ಕೌಶಿಕ್ ಕೊಟ್ಟಿದ್ನಲ್ಲ ಆವಾಗಲೇ ಹ್ಯಾಂಡ್ ವಾಶ್ ಲಿಕ್ವಿಡ್ಗೆ ಶ್ಯಾಂಪೂನ ಮಿಕ್ಸ್ ಮಾಡು ಅಂತೇಳಿ, ಅವನು ಶ್ಯಾಂಪು ಪ್ಯಾಕೆಟ್ನೆಲ್ಲ ಒಡೆದು ಲಿಕ್ವಿಡ್ ಹಾಕಿದ್ದಾನೆ ಅಷ್ಟೇ, ಅದಕ್ಕೆ ನೀರೇನು ಮಿಕ್ಸ್ ಮಾಡಿರಲಿಲ್ಲ. ನಾನಿಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡನ್ನ ಖರ್ಚು ಮಾಡ್ತೀವಿ ನೋಡಿ. ಇದಕ್ಕೆ ಒಂದು 60 ರಿಂದ 70 ರೂಪಾಯಿ ಆಗ್ಬೋದು ಅಷ್ಟೇ. ಒಂದು ಪ್ಯಾಕೆಟ್ ತೊಗೊಬರ್ತೀನಿ, ಡಬ್ಬ ಎಲ್ಲ ತರಲ್ಲ, ಸಾಕು 50 ರಿಂದ 60 ರೂಪಾಯಿ ಆಗುತ್ತೆ. ನಾನು ಅಷ್ಟು ದುಡ್ಡು ಕೊಡಬೇಕಲ್ಲ, ತಿಂಗಳು ಅಷ್ಟು ಕೊಡೋಕ್ಕೆ ಥರ ಅನಿಸುತ್ತೆ. ಅದಕ್ಕೆ ಒಂದು ಸರಿ ಶ್ಯಾಂಪೂನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾನು ಕಿಚನಿಗೆ ಅಂದರೆ ಪಾತ್ರೆ ತೊಳೆದಾದ್ಮೇಲೆ ಕೈ ತೊಳ್ಕೊಳ್ಳುವಂಥದ್ದಕ್ಕಲ್ವ ಅಂದ್ಬಿಟ್ಟು ಇಲ್ಲಿ ಶ್ಯಾಂಪೂನ ಮಿಕ್ಸ್ ಮಾಡಿದ್ದೀನಿ. ಅದು ಬಂದು ಕ್ಲಿನಿಕ್ ಪ್ಲಸ್ಸು. ಅದು ಎಷ್ಟು ಸ್ಮೆಲ್ ಇರುತ್ತೆ ಅಂದರೆ, ಕೈ ವಾಶ್ ಆದಮೇಲೂ ಕೂಡ ಒಂಥರ ಶ್ಯಾಂಪುದೇ ಸ್ಮೆಲ್ ಇರುತ್ತೆ. ಆಮೇಲೆ ನಾನು 1-2 ದಿನ ಯೂಸ್ ಮಾಡಿದೆ, ಅದೇ ಥರನೇ ಸ್ಮೆಲ್ ಬರ್ತಾಯಿತ್ತು. ಆಮೇಲೆ ನಾನೇನು ಮಾಡಿದೆ, ಅದಕ್ಕೆ ಸ್ವಲ್ಪ ತುಂಬ ನೀರನ್ನು ಹಾಕಿ ಮಿಕ್ಸ್ ಮಾಡಿದಾಗ ಅಷ್ಟೊಂದು ಸ್ಮೆಲ್ ಬರೋಲ್ಲ. ನೀವೇನಾದರೂ ಈ ರೀತಿ ಹ್ಯಾಂಡ್ ವಾಶ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಅಂದರೆ, ಶ್ಯಾಂಪೂನ ಯೂಸ್ ಮಾಡಿಕೊಂಡು ಲಿಕ್ವಿಡ್ ಮಾಡ್ಕೊಳ್ತೀನಿ ಅಂದರೆ, ನೀವು ಯಾವುದಾದ್ರೂ ಶ್ಯಾಂಪು ತೊಗೊಳ್ಳಿ. ಆದರೆ ಸ್ಮೆಲ್ ಇಲ್ಲದೇ ಇರೋದಾದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಮೆಲ್ ಇರೋದ್ರಿಂದ ಕೈ ತೊಳೆದ್ಮೇಲೂ ಸ್ವಲ್ಪ ಲೈಟಾಗಿ ಶ್ಯಾಂಪುದೇ ಸ್ಮೆಲ್ ಇರುತ್ತೆ. ಆದ್ದರಿಂದ ಅಂದರೆ ನಾವು ಮೋನ್ ಹೇಳೋದು, ಏನಿದ್ರಲ್ಲಿ 1000 ರೂಪಾಯಿ ಉಳಿಸ್ತೀಯ ನೀನು, ಏನು ಉಳಿಸಲ್ಲ, 50 ರೂಪಾಯಿನ ಉಳಿಸ್ಬಿಡ್ತೀಯ, ಎಲ್ಲೋ ಬೇರೆ ಕಡೆ ಎಷ್ಟೆಷ್ಟೋ ಖರ್ಚು ಬಂದುಬಿಡ್ತೀಯ, ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಅದು ಒಂದು ಸರಿ ಟ್ರೈ ಮಾಡೋಣ, ಇದು ಓಕೆ ವರ್ತು ಅಂದರೆ ಆಮೇಲೆ ಬೇಕಾದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂಥೇಳಿ. ನಾನೊಬ್ಬಳೇ ಈ ಥರ ಥಿಂಕ್ ಮಾಡ್ತೀನ, ಇಲ್ಲ ಬೇರೆ ಹೆಣ್ಮಕ್ಳು ಕೂಡ ಇದೇ ಥರ ಥಿಂಕ್ ಮಾಡ್ತಾರ ಗೊತ್ತಿಲ್ಲ. ನಾನು ಅವಾಗವಾಗ ಒಂದೊಂದನ್ನು ಈ ಥರ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆ ಯಾಕೆ ಅಷ್ಟು ಕೊಡಬೇಕು, ಇದಕ್ಕೆ ಯಾಕೆ ಇಷ್ಟು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬೀನ್ಸ್ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ಮಜ್ಜಿಗೆ, ಸೌತೆಕಾಯಿ ಇತ್ತು, ಅದನ್ನು ಕೂಡ ಕಟ್ ಮಾಡಿಟ್ಟೆ. ಸಾಂಬಾರು ಸ್ವಲ್ಪನೇ ಇತ್ತು. ಆವಾಗ ಕೌಶಿಗೆ ಹೇಳಿದೆ, ಮುದ್ದೆಗೆ ಸಾಂಬಾರು ಹಾಕ್ಕೊಳ್ಳೋಣ, ರೈಸಿಗೆ ಬೇಕಾದರೆ ಮೊಸರು ಅಥವಾ ಮಜ್ಜಿಗೆನ ಯೂಸ್ ಮಾಡೋಣ ಅಂದರೆ, ಹೋಗಮ್ಮ ಬೇಡ, ನನಗೆ ಏನಾದರೂ ಬೇರೆ ಏನಾದರೂ ಮಾಡಿಲ್ಲ ಅಂದರೆ ನಾನು ಹೊರಗಡೆ ಹೋಗಿ ತಿನ್ಕೊಬರ್ತೀನಿ ಅಂತಂದ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಒಂದು 4 ಟೊಮೆಟೊ ಹಾಕಿ ಟೊಮೆಟೊ ಗೊಜ್ಜು ಮಾಡಿದೆ. ಅದೇ ಟೇಸ್ಟು ಅರ್ಜೆಂಟಲ್ಲಿ ಮಾಡಿರುವಂಥದ್ದು ಟೇಸ್ಟು ತುಂಬ ಚೆನ್ನಾಗಿತ್ತು. ಮೋನ್ ಹೇಳ್ತಾಯಿದ್ರು, ಅರ್ಜೆಂಟಲ್ಲಿ ಮಾಡಿದ್ರೆ ಇದೇ ಥರನೇ ಚೆನ್ನಾಗಿರುತ್ತೆ ಟೇಸ್ಟು, ಏನೋ ಬೇರೆ ಥರನೇ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಆಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಬಂದು ಹಾಗೆ ಕೂತ್ಕೊಂಡಿದ್ದೆ. ಇನ್ನೂ ಮೋನ್ ಬಂದಿರಲಿಲ್ಲ, ಅಂದರೆ ಮುದ್ದೆ ರೈಸು ಎಲ್ಲ ಆಗಿತ್ತು ಅಡುಗೆ. ಇನ್ನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಬಂದಮೇಲೆ ಅವ್ರಿಗೂ ಕೂಡ ಊಟ ಕೊಟ್ಬಿಡೋಣ. ಒಟ್ಟಿಗೆ ಊಟ ಮಾಡಿದ್ರೆ ಸರಿ, ಅದು ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಸರಿ ಕೂತ್ಕೊಂಡ್ರೆ ಸುಮ್ಮನೆ ಅದೊಂದು ತೊಗೊಬಾ ಇದೊಂದು ತೊಗೊಬಾ ಅಂತ ಇರ್ತಾರೆ. ಅದಕ್ಕೆ ಒಟ್ಟಿಗೆ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡುವಂಥದ್ದು. ಅದಾದಮೇಲೆ ನೆಕ್ಸ್ಟು ಇದು ಬಂದು ಸಾಯಂಕಾಲ ನೋಡಿ ನಮ್ಮ ನಾಮ ಯಾವ ರೀತಿ ಮಲ್ಕೊಂಡಿದೆ ಇಲ್ಲಿ ಅಂತ. ಪಾಪ ನಮ್ಮ ನಾಮ ಹೇಗೆ ಅಂದರೆ, ನೀನು ಏನು ಮಾಡಿದ್ರೂ ಈ ಹೊಡೆದ್ರೂ ನಮ್ಮ ಹತ್ರನೇ ಬರುತ್ತೆ, ಒಂದು ಏನೇ ಇದು ಮಾಡಿದ್ರು ಒಂಥರ ಕೀಟ್ಲೆ ಕೊಡ್ತಾ ಇರ್ತೀವಿ ಅದಕ್ಕೆ. ಒಂಥರ ನೋಡಿ ನಮ್ಮ ಕೌಶಿನ ಅದಕ್ಕೆ ಬಾಲ ಕೊಡಿಯೋದು. ಬೆಕ್ಕು ಏನಂದರೆ ಬಾಲನ ಅಳ್ಳಾಡಿಸ್ತಾ ಇರುತ್ತೆ ಸುಮ್ಮನೆ, ಯಾವಾಗ್ಲೂ ಮಲ್ಕೊಂಡಿದ್ರು ಅಷ್ಟೇ ಅಳ್ಳಾಡಿಸ್ತಾನೆ ಇರಬೇಕು. ಸುಮ್ಮನೆ ಹಿಡ್ಕೊಬಿಡಿ ಬಾಲನ, 1-2 ನಿಮಿಷ ನೋಡುತ್ತೆ, ಬಿಟ್ಟಿಲ್ಲ ಅಂದರೆ ಕಿರ್ಚಿಬಿಡುತ್ತೆ, ಅಂದರೆ ಕಚ್ಚೋಕ್ಕೆ ಬಂದುಬಿಡುತ್ತೆ. ಆ ಥರ ಏನೇ ಮಾಡಿದ್ರೂ ಅದೊಂಥರ ಎಲ್ಲೂ ಹೋಗಲ್ಲ. ಅದರಲ್ಲೂ ನನ್ನನ್ನು ಬಿಟ್ಟಂತೂ ಅದು ಎಲ್ಲೂ ಹೋಗಲ್ಲ, ನನ್ನ ಹಿಂದೇನೇ ಸುತ್ತಾ ಇರುತ್ತೆ. ಏನೋ ಆಗ್ತಾಳೆ ಅನ್ನೋ ಥರ ಅಲ್ಲ, ಏನೋ ಒಂಥರ ಪ್ರೀತಿನೋ ಏನೋ ಗೊತ್ತಿಲ್ಲ, ನನ್ನ ಹಿಂದೆನೇ ಬರುವಂಥದ್ದು, ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಇದೊಂದು ಪುಟ್ಟ ವಿಡಿಯೋ ಆಗಿತ್ತು. ಹಾಗೆ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ನಾಮಿ ನೋಡಿ ಎಷ್ಟು ಮುದ್ದಾಗಿದೆ.